ಸೆಪ್ಟೆಂಬರ್ 13-14ರಂದು ಗಗನಚುಕ್ಕಿ ಜಲಪಾತೋತ್ಸವ ನಡೆಯಲಿದೆ. ಹಾಗಾಗಿ ಜಿಲ್ಲಾಡಳಿತದಿಂದ ಜಲಪಾತೋತ್ಸವದ ಆಯೋಜನೆಯನ್ನ ಮಾಡಲಾಗಿರುವಂತದ್ದು. ಗಗನಚುಕ್ಕಿ ಜಲಪಾತೋತ್ಸವದ ಲೋಗೋ ಕೂಡ ಇದೀಗ ಬಿಡುಗಡೆಯಾಗಿದೆ. ಶಾಸಕ ನರೇಂದ್ರ ಸ್ವಾಮಿಯಿಂದ ಲೋಗೋ ಬಿಡುಗಡೆಯಾಗಿದೆ. ಲೋಗೋ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಹಾಗಾಗಿ ಪ್ರವಾಸಿಗರ ಕಣ್ಮನ ಸೆಳೆಯುವಂತಹ ಗಗನಚುಕ್ಕಿ ಜಲಪಾತ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಫಾಲ್ಸ್ ಇದು. ಈ ಬಾರಿ ಮಲ್ಲಿಕ್ಯಾತನಹಳ್ಳಿ ಬಳಿ ವೇದಿಕೆಯ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ. ರೊಟ್ಟಿಕಟ್ಟಿಯ ಬಳಿ ನೀರು ಸರಬರಾಜು ಕಾಮಗಾರಿ ಹಿನ್ನೆಲೆ ವೇದಿಕೆ ಕಾರ್ಯಕ್ರಮವನ್ನ ಸ್ಥಳಾಂತರ ಮಾಡಲಾಗಿದೆ. ವೇದಿಕೆಯ ಬಳಿ ಜಲಪಾತದ ಮನಮೋಹಕ ದೃಶ್ಯಗಳನ್ನ ಸವಿಯೋದಕ್ಕೆ LED ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹಾಗೆ ಸಾರ್ವಜನಿಕರಿಗಾಗಿ ಉಚಿತ ಸಾರಿಗೆಯ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಜನರಿಗೆ ಉಚಿತ ಆಹಾರ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹದಿಮೂರು ಮತ್ತು 14ನೇ ತಾರೀಕು ಶನಿವಾರ ಭಾನುವಾರ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತದ ಸೊಬಗನ್ನು ಜನರಿಗೆ ಬಡಿಸ್ತಕ್ಕಂಥ ಅಥವಾ ಅದನ್ನು ಇನ್ನಷ್ಟು ಪ್ರಚಾರ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ಜಲಪಾತೋತ್ಸವವನ್ನು ಪ್ರತಿ ಬಾರಿ ಆಯೋಜಿಸಿದಂತೆ ಈ ಬಾರಿನೂ ಆಯೋಜನೆ ಮಾಡಿದ್ದೇವೆ. ಜಿಲ್ಲಾಡಳಿತದ ವತಿಯಿಂದ ರಾಜ್ಯ ಸರ್ಕಾರದ ಅನುದಾನದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹೋದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಕಾವೇರಿ ತುಂಬಿ ಹರಿತಾ ಇದೆ. ನಾನು ಇದಕ್ಕೂ ಮೊದಲೇ ಈ ಕಾರ್ಯಕ್ರಮವನ್ನು ಆಯೋಜಿಸೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಮಳೆ ನಿರಂತರವಾಗಿ ಬರ್ತಾ ಇದ್ದದನ್ನು ಗಮನಿಸಿ ಸ್ವಲ್ಪ ಮಳೆ ನಿಂತ ಮೇಲೆ ಆಮೇಲೆ ನಮ್ಮ ಮಂಡ್ಯ ಬಯಲಿನಲ್ಲಿ ವ್ಯವಸಾಯ ನಡೀತಾ ಇರ್ತಕ್ಕಂಥ ಇವಾಗ ನಾಟಿ ಎಲ್ಲ ನಡೀತಾ ಇದ್ದಾಗ ನಾವು ಬರೀ ಆತುರವಾಗಿ ಕಾರ್ಯಕ್ರಮ ಆಯೋಜಿಸೋದು ಸರಿಯಲ್ಲ ಅಂತ ಸಕಾಲಿಕವಾಗಿ